ಚಿಕ್ಕದೊಡ್ಡವಾಡಿಯಲ್ಲಿ ಅದ್ದೂರಿಯಾಗಿ ನಡೆದ ಬ್ರದರ್ಸ್ ಕಪ್ ಕ್ರಿಕೆಟ್ ಟೂರ್ನಮೆಂಟ್. ದೊಡ್ಡವಾಡಿ ತಂಡಕ್ಕೆ ಚಾಂಪಿಯನ್ ಪಟ್ಟ. ಕೊರಟಗೆರೆ ತಾಲೂಕಿನ ಕೋಳಾಲ ಹೋಬಳಿಯ ಚಿಕ್ಕದೊಡ್ಡವಾಡಿಯಲ್ಲಿ ಮಾರಗೊಂಡ ನಗುಣಿ ಹಾಗೂ ಬೈಚೇನಹಳ್ಳಿ ಕ್ರೀಡಾ ಯುವಕರ ವತಿಯಿಂದ ಆಯೋಜಿಸಲಾದ ಕೋಳಾಲ ಪ್ರೀಮಿಯರ್ ಲೀಗ್ ಬ್ರದರ್ಸ್ ಕಪ್ ಸೀಸನ್ 1 2026 ಕ್ರಿಕೆಟ್ ಹಬ್ಬ ಅದ್ದೂರಿಯಾಗಿ ಯಶಸ್ವಿಯಾಗಿ ನಡೆಯಿತು. ಮತ್ತು 24ರಂದು ನಡೆದ ಈ ಕ್ರಿಕೆಟ್ ಟೂರ್ನಮೆಂಟ್ನಲ್ಲಿ ಸುತ್ತಮುತ್ತಲಿನ ಅನೇಕ ಗ್ರಾಮಗಳ ತಂಡಗಳು ಭಾಗವಹಿಸಿ ಕ್ರೀಡಾ ಮನೋಭಾವದೊಂದಿಗೆ ರೋಚಕ ಪಂದ್ಯಗಳನ್ನು ಪ್ರದರ್ಶಿಸಿದವು. ಗ್ರಾಮೀಣ ಭಾಗದಲ್ಲಿ ಯುವಕರ ಕ್ರೀಡಾ ಪ್ರತಿಭೆ ಅನಾವರಣಗೊಳ್ಳಲು ಈ ಟೂರ್ನಮೆಂಟ್ ಉತ್ತಮ ವೇದಿಕೆಯಾಗಿತ್ತು. ಟೂರ್ನಮೆಂಟ್ ಸಮಾರೋಪ ಹಾಗೂ ಬಹುಮಾನ ವಿತರಣಾ ಕಾರ್ಯಕ್ರಮದಲ್ಲಿ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಪಿಎನ್ ಕೃಷ್ಣಮೂರ್ತಿ, ಉದ್ಯಮಿ ಮಹಾಲಿಂಗಪ್ಪ, ದೊಡ್ಡವಾಡಿಯ ಕಾಂಗ್ರೆಸ್ ಮುಖಂಡ ರಂಗಣ್ಣ ಸೇರಿದಂತೆ ಹಲವು ಗಣ್ಯರು ಭಾಗವಹಿಸಿ ಆಟಗಾರರಿಗೆ ಶುಭಾಶಯ ಕೋರಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಗಣ್ಯರು, ಗ್ರಾಮೀಣ ಕ್ರೀಡೆಗಳಿಗೆ ಉತ್ತೇಜನ ನೀಡುವುದು ಅಗತ್ಯವಾಗಿದ್ದು, ಇಂತಹ ಕ್ರೀಡಾಕೂಟಗಳು ಯುವಕರಲ್ಲಿ ಶಿಸ್ತು, ಒಗ್ಗಟ್ಟು ಮತ್ತು ಕ್ರೀಡಾ ಸ್ಫೂರ್ತಿಯನ್ನು ಬೆಳೆಸುತ್ತವೆ ಎಂದು ಅಭಿಪ್ರಾಯಪಟ್ಟರು. ಆರೋಗ್ಯವಾಗಿರ್ಬೇಕು ಅಂದ್ರೆ ಅವರಿಗೆ ಕ್ರೀಡೆ ಬೇಕು, ಕ್ರೀಡೆಗೆ ಪ್ರೋತ್ಸಾಹ ಬೇಕು. ಈ ಕೃಷ್ಣಮೂರ್ತಿ ಹೇಳಿದ ಈ ಕೆರೆಗೆ ಕೆರೆಯಲ್ಲಿ ಆಡ್ತಿದ್ದಾರೆ ಅಂತಂದ್ರು. ಹಾಗೆ ಪರಮೇಶ್ ಸಾಹೇಬ್ರಿಗೂ ಕೂಡ ನಾವು ಹೇಳಿದ ಮೇಲೆ ನಾನು ಗಮನಕ್ಕೆ ತಂದಿದ್ದೀನಿ. ಹೋಬಳಿ ಮಟ್ಟದ ಒಂದು ಕ್ರೀಡಾಂಗಣ ಮಾಡಬೇಕು ಅಂತ. ಯಾಕಂದ್ರೆ ಇವತ್ತು ಕ್ರೀಡೆ ಆಡ್ಲಿಕ್ಕೆ ಜಾಗ ಇಲ್ಲ. ಇವತ್ತು ಎಷ್ಟೋ ಜನ ಯೂತ್ಸ್ ನಮ್ಮೆಲ್ಲೂ ಕ್ರೀಡೆ ಆಡಕ್ಕೆ ಫೀಲ್ಡ್ ಇಲ್ಲ, ಒಳ್ಳೆ ಫೀಲ್ಡ್ ಇಲ್ಲ. ಆ ಫೀಲ್ಡ್ ಅಲ್ಲಿಗೋಸ್ಕರ ಎಷ್ಟೋ ಜನ ಅವಕಾಶಗಳು ಸಿಗ್ತಾ ಇಲ್ಲ. ಈಗ ನಿಮ್ಮಲ್ಲಿ ಯಾರು ಏನಾಗ್ಬೋದು, ಈಗ ನಿಮ್ಮನ್ನೆಲ್ಲ ನೋಡಿದ್ರೆ ಚಿಕ್ಕ ಚಿಕ್ಕ ಮಕ್ಕಳು ನಮ್ಮ ಮನೆಯವರು ನೋಡೋಣ. ಮುಂದಿನ ಯಾವ ಸಂದರ್ಭ ಸಿಕ್ಕಿದಂತ ಕಾಲದಲ್ಲಿ ನಮ್ಮ ಡಾಕ್ಟರ್ ಪರಮೇಶ್ವರ ಸಾಹೇಬರನ್ನ ಮನವೊಲಿಸಿ ಎಲ್ಲರಿಗೂ ಜಾಗ ನಮ್ಮ ಕೋಲಾರದಲ್ಲಿ ಅವಕಾಶ ಮಾಡಿಕೊಡಿ ಅಂತ ಹೇಳಿ ತಮ್ಮೆಲ್ಲರೂ ಒಪ್ಪಿಗೆ ಮೇರೆಗೆ ನಾವು ಕೇಳ್ತೀವಿ. ಹಾಗೂ ಇಷ್ಟೆಲ್ಲ ಮಾತಾಡೋಕೆ ಅವಕಾಶ ಕೊಟ್ಟಂತ ನಮ್ಮೆಲ್ಲರೂ ಮುಗಿಸಿ ನಿಮ್ಮ ಮಾತು. ಇಲ್ಲಿ ಎಮ್ಎಲ್ಎ ಆಗುವಂತ ಚಾನ್ಸ್ ಕೂಡ ಅವರು ಕೇಳ್ತಾ ಇದ್ದಾರೆ. ಅವರಿಗೆ ಮುಂದಿನ ದಿನಗಳು ಒಳ್ಳೆಯದಾಗಲಿ ಅಂತ ಹೇಳ್ತಾ ವೇದಿಕೆ ಮೇಲೆ ನಮ್ಮ ಗೋರಣರು ಆಗ್ಬೋದು, ರಾಮಕೃಷ್ಣ ಅವರು ಆಗ್ಬೋದು, ಕೃಷ್ಣಪ್ಪ ಅವರು, ಹಾಗೆ ನಮ್ಮಲ್ಲಿ ಸಾಕಷ್ಟು ಜನ ಇದ್ದಾರೆ. ಅವರೆಲ್ಲರಿಗೂ ಸಹ ಒಳ್ಳೆಯದಾಗಲಿ. ಈ ವೇದಿಕೆ ಮೇಲೆ ಬಂದಿದ್ದಾರೆ. ನಮ್ಮ ಕ್ರೀಡಾಪಟುಗಳಿಗೆ ಮುಂದಿನ ದಿನಗಳು ಒಳ್ಳೆ ಅವಕಾಶಗಳು ಸಿಗಲಿ ಅಂತ ಹೇಳ್ತಾ ನನಗೆ ಮಾತನಾಡೋಕೆ ಅವಕಾಶ ಕೊಟ್ಟಿದ್ದ ಎಲ್ಲರಿಗೂ ವಂದಿಸುತ್ತಾ ನಾನು ನಮಸ್ಕಾರ ಇದ್ದೀನಿ. ನಮಸ್ಕಾರ. ಜೈ ಹಿಂದ್, ಜೈ. ಈ ಒಂದು ಟೂರ್ನಿಮೆಂಟ್ ಅನ್ನು ಆಯೋಜನೆ ಮಾಡಿದ್ದೀರಾ. ಈ ಒಂದು ಕಾರ್ಯಕ್ರಮಕ್ಕೆ ಆತ್ಮೀಯರು, ಗೆಳೆಯರು ಆದಂತ ಮಾಜಿ ಜಿಲ್ಲಾ ಪಂಚಾಯತಿ ಸದಸ್ಯರು, ನನ್ನ ಗೆಳೆಯರು ಆದಂತ ನಮ್ಮ ಮಾಲಿಂಗಣ್ಣವರೇ, ನಮ್ಮ ಈ ಭಾಗದ ಮುಖಂಡರು, ಹಿರಿಯರು ಆಗಿರ್ತಕ್ಕಂಥ ಬೋರಣ್ಣವರೇ, ಹಾಗೆ ಈ ಭಾಗದ ಮುಖಂಡರು, ತಾಲೂಕ್ ಪಂಚಾಯತಿ ಅಧ್ಯಕ್ಷರು ಆಗಿರ್ತಕ್ಕಂಥ ಮಾಜಿ ರಾಮಕೃಷ್ಣಪ್ಪರವರೇ, ನಮ್ಮ ರಂಗಣ್ಣವ್ರು ಮಾತಾಡ್ಸ ನೋಡಿದ್ರ ನಾಳೆ ಎಲ್ಲ ನಮ್ಮ ಪರಮೇಶ್ವರ ಸಾಹೇಬ್ರು ಕೇಳಿಸ್ಕೊಂಡ್ಬಿಡ್ತಾರೆ, ಕೃಷ್ಣಮೂರ್ತಿ ಅಷ್ಟು ಹೇಳಿದ್ರಿ ಅಂದ್ಬಿಟ್ಟು ಸ್ವಲ್ಪ ಭಯ ಬಿದ್ದ. ಪರಮೇಶ್ವರ ಸಾಹೇಬ್ರು ಇಂಥ ವಿಷಯದಲ್ಲೆಲ್ಲ ಎಂಟ್ರಿ ಆಗಲ್ಲ. ಇನ್ನ ಅಷ್ಟು ಚೀಪ್ ಮೆಂಟಾಲಿಟಿ ಪರಮೇಶ್ವರ್ ಇಲ್ಲ. ಏನ್ ತರಜವ್ರೆ, ವೇದಿಕೆ ಮೇಲೆ ಇರ್ತಕ್ಕಂಥ ನನ್ನ ಹಿರಿಯರು ಆಗಿರ್ತಕ್ಕಂಥ ದೇವರಾಜನವರೇ, ಹಾಗೆ ನಮ್ಮ ಮಂಜಣ್ಣವರೇ, ಮತ್ತೆ ನಮ್ಮ ಈ ಭಾಗದ ಹಿರಿಯರು ಆಗಿರ್ತಕ್ಕಂಥ ನರಸಣ್ಣವರೇ, ಕರಿಬಸಣ್ಣನವರೇ, ಹಾಗೂ ನಮ್ಮ ಪಾಲಣ್ಣವರೇ, ಹಾಗೂ ನಮ್ಮ ಮಲ್ಲಿಕಣ್ಣವರೇ, ಜಯಣ್ಣವರೇ, ನನಗೆ ಬಹಳ ಸಂತೋಷ ಆಗಿದ್ದೇನು ಅಂತಂದ್ರೆ, ಕೆರೆಯಲ್ಲೆಲ್ಲ ನೀರು ತೆಗಿತಾರೆ, ನೀವು ಕೆರೆಯಲ್ಲಿ ಪಿಚ್ ಮಾಡಿ ಇಷ್ಟು ದೊಡ್ಡ ಮಟ್ಟದ ಕ್ರಿಕೆಟ್ ಮಾಡಿದಾರಲ್ಲ, ಬಹಳ ಸಂತೋಷ ಆಯ್ತು. ರಮೇಶಣ್ಣ ಅಲ್ವಾ? ಇದರಲ್ಲಿ ಇಲ್ಲೆಲ್ಲ ರೈತಾಪಿ ಜನ ಜಾಸ್ತಿ ಇರೋದು. ಇವತ್ತು ನಮ್ಮ ಪುಟ್ಸಂದ್ರ ಮಂಜಣ್ಣ, ನಮ್ಮ ಪಾಲಣ್ಣವರು ಪುಟ್ಸಂದ್ರ ಪುಟ್ಸಂದ್ರಿ,
ಇವರೆಲ್ಲ ನಂಗೆ ಡೈಲಿ ಫೋನ್ ಮಾಡ್ತಾರೆ, ಅಣ್ಣ ಈ ಟೂರ್ನಮೆಂಟ್ ಮಿಸ್ ಮಾಡಬಾರ್ದು ಅಂತ. ನಾನೇ ಮರ ಯಾವ ಟೂರ್ನಮೆಂಟ್ ಮಿಸ್ ಮಾಡೋದು, ನಾನು ಬರ್ತೀನಿ ಬಿಡ್ರಪ್ಪ ಅಂತ ಹೇಳಿ ನನಗೆ 3 ಗಂಟೆ ಅಂತಲೇ ಸ್ಟಾರ್ಟ್ ಮಾಡಿದ್ರು. 3 ಗಂಟೆ ಅಂತಲೇ ಸ್ಟಾರ್ಟ್ ಮಾಡಿದ್ರು. ನಾನು ಅವ್ರು ಹೇಳಿದೆ ಬರ್ತೀನಿ, ನಿಮ್ ಟೈಮ್ ನಾನು ಬರ್ತೀನಿ. ಕ್ರಿಕೆಟ್ ಹೆಂಗ್ ನಡೆಯೋದು ನಂಗೆ ಗೊತ್ತಿದೆಯಲ್ಲ, ಯಾವ ತರ ನಡೀತಾ ಇದ್ದಾರೆ. ನಾನು ಸುಮಾರು ಒಂದು 45 ವರ್ಷ 50 ವರ್ಷ ಕ್ರಿಕೆಟ್ ಆಡಿದ್ದೀನಿ. ಇವತ್ತು ನಾನು ತುಮಕೂರಲ್ಲಿ ನಾನು ಹೋದ್ರೆ ನಾನು ಶೂ ಇಂದೆಲ್ಲ ಅವರೇ ತಂದು ಕೊಟ್ಬಿಡ್ತಾರೆ, ಸರ್ ಇವತ್ತು ಆಡ್ಬೇಕು ನೀವು ಅಂತಾರೆ. ಚಕ್ರವರ್ತಿ ಕ್ರಿಕೆಟ್ ಅಂದವರು ನನಗೆಲ್ಲ ಅವರೇ ತಂದ್ಬಿಡ್ತಾರೆ, ಮರ್ತೋಗಿದ್ರೆ ಅವರೇ ತಂದ್ಬಿಡ್ತಾರೆ. ಇವತ್ತು ನನಗೆ ಆಡಿಸ್ತಾರೆ. ಇವತ್ತು ಇಷ್ಟು ಮಟ್ಟದಲ್ಲಿ ನಮ್ಮ ಈ ಭಾಗದ ಎಲ್ಲ ಮುಖಂಡರುಗಳು ಬಂದು ಈ ಒಂದು ಟೂರ್ನಿಮೆಂಟ್ಗೆ ಯಶಸ್ವಿಯನ್ನ ಕೊಟ್ಟಿದ್ದಾರೆ, ಸಹಕಾರವನ್ನು ಸಹ ಜಾಸ್ತಿ ಮಟ್ಟದಲ್ಲಿ ಮಾಡಿದ್ದಾರೆ. ಇವತ್ತು ನಾನು ನಿಮ್ಗೆಲ್ಲ ಒಂದು ಹೇಳ್ತೇನೆ, ಇವತ್ತು IPL ನೋಡ್ತಾ ಇದ್ರೆ ಮ್ಯಾಚ್, ನೀವು ಆ IPL ಮ್ಯಾಚ್ ನಡೀತಾ ಇರ್ಬೇಕಾದ್ರೆ ನೀವೆಲ್ಲ ಏನ್ ನೋಡಿರ್ಬೋದು, ಸಂಯಮ. ನಮ್ಮ ಇವರು ಅಣ್ಣವ್ರು ಹೇಳ್ದಂಗೆ, ಮಾಲಿಂಗಪ್ಪರು ಹೇಳ್ದಂಗೆ ಸಂಯಮದಿಂದ ಆಟ ಆಡ್ಬೇಕು. ಇಲ್ಲೇನ್ ಮೋಸ ಆಡಕ್ ಬರೋದಿಲ್ಲ. ಅಂಪೈರ್ ಇರ್ತಾರೆ, ಆರ್ಗನೈಸ್ ಇರ್ತಾರೆ, ಅವ್ರ ನಿಯಮ ಏನಿರ್ತದೆ ಅದ್ರ ಪ್ರಕಾರ ಆಡ್ಬೇಕಾಗ್ತದೆ. ಇವತ್ತು ನಮ್ಮ ಈ ಭಾಗದ ನಮ್ಮ ಚಿಕ್ಕದೊಡ್ಡವರು ವಿನ್ನರ್ಸ್ ಆಗಿದ್ದಾರೆ ಅಲ್ಲ, ಚಿಕ್ಕದೊಡ್ಡ ವಿನ್ನರ್ಸ್ ಆಗಿದ್ದಾರೆ. ಯಾಕೆ ವಿನ್ನರ್ಸ್ ಆದ್ರು? ಪ್ರದರ್ಶನ ಒಳ್ಳೆ ಆಟ ಆಡೋದು. ಅಂತಿಮ ಹಣಾಹಣಿಯಲ್ಲಿ ಅದ್ಭುತ ಪ್ರದರ್ಶನ ನೀಡಿದ ದೊಡ್ಡವಾಡಿ ಕ್ರಿಕೆಟ್ ತಂಡ ಜಯಗಳಿಸಿ ಬ್ರದರ್ಸ್ ಕಪ್ ಚಾಂಪಿಯನ್ ಪಟ್ಟವನ್ನು ತನ್ನದಾಗಿಸಿಕೊಂಡಿತು. ವಿಜೇತ ತಂಡಕ್ಕೆ ಟ್ರೋಫಿ ಹಾಗೂ ಬಹುಮಾನಗಳನ್ನು ಗಣ್ಯರು ವಿತರಿಸಿ ಅಭಿನಂದಿಸಿದರು. ಒಟ್ಟಿನಲ್ಲಿ ಸಾವಿರಾರು ಕ್ರೀಡಾಭಿಮಾನಿಗಳ ಸಮ್ಮುಖದಲ್ಲಿ ನಡೆದ ಕೋಳಾಲ ಪ್ರೀಮಿಯರ್ ಲೀಗ್ ಬ್ರದರ್ಸ್ ಕಪ್ ಸೀಸನ್ 1 ಯಶಸ್ವಿಯಾಗಿ ನೆರವೇರಿದ್ದು ಯುವಕರ ಸಂಘಟನೆಯ ಕಾರ್ಯ ಸಾರ್ವಜನಿಕರಿಂದ ಮೆಚ್ಚುಗೆ ವ್ಯಕ್ತವಾಯಿತು. ಇದು AR ನ್ಯೂಸ್ ಚಾನೆಲ್ ಆಕ್ಷನ್ ಅಂಡ್ ರಿಯಾಕ್ಷನ್. ಇದು ವದಂತಿಯಲ್ಲ, ವಾಸ್ತವ. ಈ ರೀತಿಯ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ನು ಸಬ್ಸ್ಕ್ರೈಬ್ ಮಾಡಿ, ಈ ಮಾಹಿತಿಯನ್ನು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ.